ದೆಹಲಿ ವಿಧಾನಸಭಾ ಚುನಾವಣೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳಿಗೆ ಈಗ ಚುನಾವಣೆ ನಡೆಯಲಿದೆ. ದೆಹಲಿಯಲ್ಲಿ ಒಂದೇ ಹಂತದಲ್ಲಿ ಎಲ್ಲ ಕಡೆಯೂ ಕೂಡ ಚುನಾವಣೆ ನಡೆಯುತ್ತೆ ಅಂತ ಚುನಾವಣಾ ಆಯೋಗ ಮಾಹಿತಿಯನ್ನು ನೀಡಿದೆ. ಹೀಗಾಗಿ ಎಲ್ಲ ಮತದಾರರು ಕೂಡ ಒಂದೇ ಹಂತದಲ್ಲಿ ಮತವನ್ನು ಚಲಾಯಿಸ್ತಾರೆ 70 ವಿಧಾನಸಭಾ ಕ್ಷೇತ್ರಗಳಿಗೆ. ಇನ್ನು ಈ ಒಂದು ಮತದಾನ ಪ್ರಕ್ರಿಯೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಏನು ಅಂತಂದರೆ ಫೆಬ್ರವರಿ 5ನೇ ತಾರೀಕು ಮತದಾನ ನಡೆಯುತ್ತೆ ಮತ್ತು ಫೆಬ್ರವರಿ 8ನೇ ತಾರೀಕು ಫಲಿತಾಂಶ ಹೊರಗೆ ಬರುತ್ತೆ. ಈಗ ಸದ್ಯ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಜನವರಿ 17ನೇ ತಾರೀಕು ನಾಮಪತ್ರ ಸಲ್ಲಿಸೋಕೆ ಕೊನೆಯ ದಿನ ಆಗಿದೆ. ಆ ಸಲ್ಲಿಸಿದಂತಹ ನಾಮಪತ್ರಗಳನ್ನು ಪರಿಶೀಲನೆಯನ್ನು ಜನವರಿ 18ನೇ ತಾರೀಕು ಮಾಡಿದರೆ ಇದೇ ಜನವರಿ 20ನೇ ತಾರೀಕು ನಾಮಪತ್ರಗಳನ್ನು ಹಿಂಪಡೆಯೋಕೆ ಕೊನೆಯ ದಿನ ಅಂತ ಚುನಾವಣಾ ಆಯೋಗ ವರದಿಯಲ್ಲಿ ತಿಳಿಸಿದೆ. ಹೀಗಾಗಿ ಈ ಬಾರಿ ಆಪ್ ಪಕ್ಷ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಭರ್ಜರಿ ಆಫರ್ಗಳನ್ನು ಮತದಾರರಿಗೆ ನೀಡ್ತಾ ಇದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಏನು ಅಂತಂದರೆ ಕಾಂಗ್ರೆಸ್ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅದು ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಒಂದು 3-4 ಎಂದು ರಾಜ್ಯಗಳಲ್ಲಿ ಗೆಲುವನ್ನು ಏನು ಸಾಧಿಸ್ತಲ್ಲ, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಜನರನ್ನು ಸೆಳೆಯುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಇದರ ಜೊತೆಗೆ ಆಮ್ ಆದ್ಮಿ ಪಕ್ಷ ಕೂಡ ಅಲ್ಲಿ ತನ್ನದೇ ಆದಂತಹ ಕೆಲವೊಂದು ಯೋಜನೆಗಳನ್ನು ಹೇಳಿ ಜನರಲ್ಲಿ ಮತ ಪಡೆಯೋಕೆ ಭರ್ಜರಿ ಪ್ರಚಾರವನ್ನು ಕೂಡ ಮಾಡ್ತಾ ಇದೆ. ಇನ್ನು ಇದರ ಜೊತೆಗೆ ಬಿಜೆಪಿ ಕೂಡ ನಾನೇನು ಕಡಿಮೆ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿ ಅವರು ಕೂಡ ನಾವು ಯಾವುದೇ ಕಾರಣಕ್ಕೂ ಈ ಬಾರಿ ದೆಹಲಿಯಲ್ಲಿ ನಮ್ಮ ಒಂದು ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಚಾರದಲ್ಲಿ ತೊಡಗಿದ್ದಾರೆ. ಈ ಮೂರೂ ಪಕ್ಷಗಳು ಕೂಡ ಈಗ ದೆಹಲಿ ರಾಜಕಾರಣದಲ್ಲಿ ತನ್ನದೇ ಆದಂತಹ ಒಂದು ಗೆಲುವಿಗಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಹೀಗಾಗಿ ದೆಹಲಿಯ ಒಂದು ಗದ್ದುಗೆ ಯಾರ ಪಾಲಾಗಲಿದೆ ಈ ಬಾರಿ ಎನ್ನುವಂತಹ ಪ್ರಶ್ನೆ ಉಟ್ಕೊಳ್ತಾ ಇರುವಂಥದ್ದು. ಮೂರೂ ಪಕ್ಷಗಳಿಗೂ ಕೂಡ ಇದೊಂದು ಭರ್ಜರಿಯಾದಂತಹ ಒಂದು ಬಿಗ್ ಫೈಟ್ ಇಲ್ಲಿ ನಡೆಯುವಂತಹ ಸಂಭವ ಇರುವಂಥದ್ದು. ಇನ್ನು ಇಂಡಿಯಾ ಒಕ್ಕೂಟದ ಬದಲು ಏನಾಗಿದೆ ಅಂತಂದರೆ ಆಮ್ ಆದ್ಮಿ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋಕೆ ಇಲ್ಲಿ ಮುಂದಾಗಿದೆ. ಯಾಕಂತಂದರೆ ಈ ಪಕ್ಷ 2020ರಲ್ಲಿ 62 ಸ್ಥಾನಗಳನ್ನು ಗೆದ್ದು ತನ್ನ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತಂದಿತ್ತು. ಅದೇ 2020ರಲ್ಲಿ BJP ಏನು ಪಕ್ಷ ಏನಿದೆ ಅದು ಕೇವಲ 8 ಸೀಟ್ಗಳನ್ನು ಗೆದ್ದಿದ್ರೆ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಯಾವುದೇ ರೀತಿಯನ್ನು ಒಂದು ಕ್ಷೇತ್ರದಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಕೂಡ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಅದು ಶೂನ್ಯದ ಒಂದು ಸಾಧನೆಯಲ್ಲಿ ಇತ್ತು. ಹೀಗಾಗಿ ಈ ಒಂದು ದೆಹಲಿ ಚುನಾವಣೆ ಅದು ಅಲ್ಲಿ ಇರುವಂತಹ ಒಂದು ರಾಜ್ಯ ರಾಜಕೀಯದಲ್ಲಿ ಮತ್ತು ದೇಶದ ಒಂದು ರಾಜಕೀಯದಲ್ಲೂ ಕೂಡ ತನ್ನದೇ ಆದಂತಹ ಒಂದು ನಿಲುವನ್ನು ಇಟ್ಟುಕೊಂಡು ಅಲ್ಲಿ ಈ ರೀತಿಯಾದ ಒಂದು ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಅಲ್ಲಿ ಗ್ಯಾರಂಟಿ ಯೋಜನೆಗಳ ಭರಾಟೆ ಕೂಡ ಜೋರಾಗಿರುವಂಥದ್ದು. ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಕರ್ನಾಟಕದ DCM ಆಗಿರುವಂತಹ DK ಶಿವಕುಮಾರ್ ಅವರನ್ನು ಅಲ್ಲಿ ಗ್ಯಾರಂಟಿ ಯೋಜನೆಗಳ ರಾಯಭಾರಿಯನ್ನಾಗಿ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ದೆಹಲಿಯ ರಾಜಕಾರಣದಲ್ಲಿ ಈಗ ಒಂದು ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದೆ. ಯಾವ ಒಂದು ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಎನ್ನುವಂಥ ಚರ್ಚೆ ಅಲ್ಲಿ ಸಾಮಾನ್ಯವಾಗಿ ಪ್ರತಿ ಬಾರಿ ಕೇಳಿಬರೋದು ಆಮ್ ಆದ್ಮಿ ಪಕ್ಷ ಅಲ್ಲಿ ಪ್ರಬಲವಾಗಿದೆ. ಯಾವುದೇ ಪಕ್ಷಗಳು ಬಂದರೂ ಕೂಡ ಆ ಪಕ್ಷವನ್ನು ಸೋಲಕ್ಕೆ ಆಗಲ್ಲ ಎನ್ನುವಂತಹ ಒಂದು ಮಾತುಗಳು ಮೊದಲಿಂದಲೂ ಇರುವಂಥದ್ದು. ಯಾಕಂತಂದರೆ ಅಲ್ಲಿ ಕೇವಲ ಕಳೆದ ಬಾರಿ BJP 8 ಒಂದು ಸ್ಥಾನದಲ್ಲಿ ಗೆದ್ದಿದೆ. ಹೀಗಾಗಿ ಈ ಒಂದು ದೆಹಲಿಯಲ್ಲಿ ಇರುವಂತಹ 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ 12 ಏನು ಕ್ಷೇತ್ರಗಳು ಪರಿಶಿಷ್ಟ ಜಾತಿಗೆ ಸೇರಿದೆ. ಇನ್ನು ಉಳಿದಂತಹ ಒಂದು ಕ್ಷೇತ್ರಗಳು ಸಾಮಾನ್ಯ ವರ್ಗದವರಿಗೆ ಸೇರಿದಂತಹ ಒಂದು ಕ್ಷೇತ್ರಗಳಾಗಿವೆ. ಹೀಗಾಗಿ ಅಲ್ಲಿ ಈಗ ಮುಂದೆ ನಡೆಯುವಂತಹ ಒಂದು ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ಇರಲಿದೆ, ಅಲ್ಲಿ ಯಾವ ರೀತಿಯಾದ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ ಎಲ್ಲ ಒಂದು ಮಾಹಿತಿಗಳನ್ನು ಚುನಾವಣಾ ಆಯೋಗ ತಿಳಿಸಿದೆ. ಈ ನಿಟ್ಟಿನಲ್ಲಿ ಈಗ ದೆಹಲಿಯಲ್ಲಿ ಒಟ್ಟು 1.55 ಕೋಟಿ ಮತದಾರರ ಸಂಖ್ಯೆ ಇರುವಂಥದ್ದು. ಈ ಒಂದು ಮತದಾರರ ಒಂದು ಪಟ್ಟಿಯನ್ನು ಚುನಾವಣಾ ಆಯೋಗ ಬಿಡುಗಡೆ ಮಾಡಿದೆ. ಒಟ್ಟು 70 ಕ್ಷೇತ್ರಗಳ ಪೈಕಿ ಎಂದು 58 ಸಾಮಾನ್ಯ ಕ್ಷೇತ್ರಗಳು ಏನಿದೆ ಆ ಕ್ಷೇತ್ರಗಳಲ್ಲಿ ಒಟ್ಟಾಗಿ 13,033 ಮತಗಟ್ಟೆ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡ್ತೀವಿ, ಮತಗಟ್ಟೆಗಳು ಇದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಚುನಾವಣಾ ಆಯೋಗ ನೀಡಿದೆ. ಹೀಗಾಗಿ ಈ ಒಂದು ಏನೋ ಚುನಾವಣೆ ನಡೀತಾ ಇದೆ. ಜನವರಿ 10ರಿಂದ ನೋಟಿಫಿಕೇಷನ್ ಹೊರಡಿಸಿತ್ತು ಈ ಒಂದು ಕುರಿತಾಗಿ, ಅಂದರೆ ನಾಮಪತ್ರವನ್ನು ಏನು ಸಲ್ಲಿಸಿದ್ರು. ಹೀಗಾಗಿ ಈ ಒಂದು ನಾಮಪತ್ರದ ಪ್ರಕ್ರಿಯೆ ಕೂಡ ಈಗ ಅದರ ಒಂದು ದಿನಾಂಕ ಮುಗಿಯೋಕ್ಕೆ ಬರ್ತಾ ಇದೆ. ಜನವರಿ 17ರ ಕೊನೆಯ ದಿನಾಂಕ ಅಂದರೆ ಇನ್ನೇನು ಕೆಲವು ದಿನಗಳು ಈಗ ಬಾಕಿ ಇರುವಂಥದ್ದು. ಯಾರೆಲ್ಲ ಅಭ್ಯರ್ಥಿಗಳು ಚುನಾವಣೆಗೆ ನಿಂತು ನಾನು ಎಲೆಕ್ಷನಲ್ಲಿ ಗೆದ್ದು ಬೀಗಬೇಕು ಎನ್ನುವಂಥ ಒಂದು ಇದರ ವಿಚಾರದಲ್ಲಿ ಇರ್ತಾರೋ ಅವರಿಗೆಲ್ಲರಿಗೂ ಕೂಡ ಚುನಾವಣಾ ಆಯೋಗ ದಿನಾಂಕಗಳನ್ನು ಘೋಷಣೆ ಮಾಡಿದೆ. ಮೊದಲನೇದಾಗಿ ಈಗ ಜನವರಿ 17ಕ್ಕೆ ನಾಮಪತ್ರವನ್ನು ಕೊಡೋಕೆ ಕೊನೆಯ ದಿನ ಆಗಿಬಿಟ್ಟಿದೆ. ಅಷ್ಟರೊಳಗೆ ಎಲ್ಲರೂ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕು.
ಹೀಗಾಗಿ ದೆಹಲಿಯ ರಾಜಕಾರಣದಲ್ಲಿ ಈಗ ಮುಂಬರುವಂತಹ ಈ 2025ನೇ ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇರೋದು ಇದೇ ಮೊದಲು ದೆಹಲಿಯಲ್ಲಿ. ಹೀಗಾಗಿ ಈ ಒಂದು ಮೊದಲ ಚುನಾವಣೆ ಏನಿದೆ ಯಾವ ರೀತಿಯಾದಂತಹ ಒಂದು ಫಲಿತಾಂಶವನ್ನು ಕೊಡುತ್ತೆ, ಅಥವಾ ಯಥಾವತ್ತಾಗಿ ಅಲ್ಲಿರುವಂತಹ ಜನಗಳು ಆಮ್ ಆದ್ಮಿ ಪಕ್ಷದ ಕಡೆಗೆ ವಾಲ್ತಾರ, ಅಥವಾ BJP ಗೌರ್ಮೆಂಟ್ ಕಡೆಗೆ ಹೆಚ್ಚಿನ ಸೀಟ್ ಏನಾದರೂ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ, ಇಲ್ಲ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಿಂದ ತನ್ನ ಖಾತೆಯನ್ನು ತೆರೆಯುವಲ್ಲಿ ಏನಾದರೂ ಯಶಸ್ವಿ ಆಗುತ್ತಾ ಎನ್ನುವಂತಹ ಮಾತುಕತೆಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತವೆ. ಯಾಕಂದರೆ ದೇಶದ ರಾಜಧಾನಿ ಆಗಿರುವಂತಹ ದೆಹಲಿಯಲ್ಲಿಯೇ ಕೇಂದ್ರದಲ್ಲಿರುವಂತಹ BJP ಸರ್ಕಾರ ಚುಕ್ಕಾಣಿಯನ್ನು ಹಿಡಿಯೋಕೆ ಇದುವರೆಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ತನ್ನ ಒಂದು ತೀವ್ರವಾಗಿ ಕಳೆದ ಬಾರಿ ಮುಖಭಂಗ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಹೇಗಾದರೂ ಮಾಡಿ ನಮ್ಮ ಒಂದು ಸ್ಥಾನಗಳನ್ನು, ಗೆಲುವಿನ ಸ್ಥಾನಗಳ ಸಂಖ್ಯೆಯನ್ನು ನಾವು ಹೆಚ್ಚು ಮಾಡಿಕೊಳ್ಳಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ BJP ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದರೆ, ಆಮ್ ಆದ್ಮಿ ಪಕ್ಷದ ಎಂದು ಕಾರ್ಯಕರ್ತರಿರ್ಬೋದು, ಆ ಪಕ್ಷದ ಒಂದು ಸಚಿವರು, ಶಾಸಕರುಗಳು ಕೂಡ ತಮ್ಮದೇ ಆದಂತಹ ಕೆಲವು ಯೋಜನೆಗಳನ್ನು, ಕೆಲವು ನಿಲುವುಗಳನ್ನು ಮುಂದಿಟ್ಟುಕೊಂಡು ಜನರ ಮುಂದೆ ಹೋಗ್ತಾ ಇದೆ. ಈ ಬಾರಿ ಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷವನ್ನೇ ಗೆಲ್ಲಿಸಿ ಎನ್ನುವಂತಹ ನಿಟ್ಟಿನಲ್ಲಿ ಮತವನ್ನು ಯಾಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ದೆಹಲಿಯ ಚುನಾವಣೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು. ಎಲ್ಲರೂ ಕೂಡ ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಮೂರೂ ಪಕ್ಷದಿಂದಲೂ ಕೂಡ ಈಗ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಈ ಎಲ್ಲ ಒಂದು ಪೈಪೋಟಿಯ ನಡುವೆ ನಮಗೆ ಸಂಪೂರ್ಣವಾದಂತಹ ಚಿತ್ರಣ, ಕ್ಲಿಯರ್ ಪಿಕ್ಚರ್ ಗೊತ್ತಾಗಬೇಕಂದ್ರೆ ಎಲ್ಲರೂ ಕೂಡ ಫೆಬ್ರವರಿ 8ನೇ ತಾರೀಕುವರೆಗೂ ಕಾಯಲೇಬೇಕು. ಅಂದು ಫಲಿತಾಂಶದ ದಿನ, ಅಂದು ಅವತ್ತು ಕ್ಲಿಯರಾಗಿ ಗೊತ್ತಾಗುತ್ತೆ ನಮಗೆ ಯಾರು ಒಂದು ದೆಹಲಿಯನ್ನು ಆಳ್ತಾರೆ, ಯಾರ ತೆಕ್ಕೆಗೆ ಒಂದು ಅಧಿಕಾರ ಸಿಗುತ್ತೆ ಎನ್ನುವಂತಹ ಸ್ಪಷ್ಟ ಮಾಹಿತಿ ನಮಗೆ ಫೆಬ್ರವರಿ 8ನೇ ತಾರೀಕು ಸಿಗುತ್ತೆ.